ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವ ಮೂವಿ 2017ರಲ್ಲಿ ರಿಲೀಸ್ ಆದ ಅಡ್ವೆಂಚರ್ ಥ್ರಿಲ್ಲಿಂಗ್ ಮೂವಿ ಏಲಿಯನ್ ಕೋವೆನೆಂಟ್. ಈ ಮೂವಿ 2012ರಲ್ಲಿ ರಿಲೀಸ್ ಆದ ಪ್ರಾಮಿಥಿಯಸ್ ಮೂವಿಯ ಎರಡನೇ ಪಾರ್ಟ್. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಚಾನಲಲ್ಲಿ ಮುಂದೆ ಬರುವಂಥ ಎಲ್ಲ ಮೂವಿಗಳ ಎಕ್ಸ್ಪ್ಲೇನ್ ವಿಡಿಯೋಗಳನ್ನು ನೋಡಬಹುದು. ಮೂವಿಯ ಆರಂಭದಲ್ಲಿ ಡೇವಿಡ್ ಅನ್ನುವ ಒಂದು ಮನುಷ್ಯನ ರೀತಿಯೇ ಇರುವ ರೋಬೋಟ್ ಅನ್ನು ತೋರಿಸಲಾಗುತ್ತೆ. ಇದನ್ನು ವಾಲನ್ ಅನ್ನುವ ಒಬ್ಬ ವಿಜ್ಞಾನಿ ಮಾಡಿರ್ತಾನೆ. ಅಲ್ಲಿ ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ. ಈ ಎಲ್ಲ ಸೀನ್ಗಳು ಪ್ರಾಮಿಥಿಯಸ್ ಮೂವಿಯ ಆರಂಭದ ಸೀನ್ಗಳು. ಇದಾದ ನಂತರ ಕತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಕೋವೆನೆಂಟ್ ಅನ್ನುವ ಸ್ಪೇಸ್ ಶಿಪ್ ಮುಖಾಂತರ 2000ದಷ್ಟು ಜನರು ಸೇರಿಕೊಂಡು ಒರೆಗಾ 6 ಅನ್ನುವ ಒಂದು ಹೊಸ ಗ್ರಹಕ್ಕೆ ಹೋಗ್ತಾ ಇರ್ತಾರೆ. ಆ ಶಿಪ್ನಲ್ಲಿ ಡೇವಿಡ್ ತರಾನೇ ಇದ್ದ ವಾಲ್ಟರ್ ಅನ್ನುವ ರೋಬೋಟ್ ಕೂಡ ಇರುತ್ತೆ. ಅವನೇ ಆ ಶಿಪ್ ಅನ್ನು ಆಪರೇಟ್ ಮಾಡ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಒಮ್ಮೆ ಒಂದು ದೊಡ್ಡ ಶಾಕ್ ವೇವ್ ಆ ಶಿಪ್ಗೆ ಹೊಡೆಯುತ್ತೆ. ಇದರಿಂದ ಸ್ಲೀಪಿಂಗ್ ಚೇಂಬರ್ನಲ್ಲಿ ಮಲಗಿದ್ದ ಗ್ರೂಪ್ನ ಕ್ಯಾಪ್ಟನ್ ಜಾಕ್ ಸೇರಿ ಹಲವಾರು ಜನ ಸಾವಿಗೀಡಾಗ್ತಾರೆ. ಕೆಲವೊಂದಿಷ್ಟು ಜನ ತಕ್ಷಣ ಸ್ಲೀಪಿಂಗ್ ಚೇಂಬರ್ನಿಂದ ಹೇಳ್ತಾರೆ. ಅದರಲ್ಲಿ ಈ ಮೂವಿಯ ಲೀಡ್ ಕ್ಯಾರೆಕ್ಟರ್ ಡೇನಿಯಲ್ ಕೂಡ ಇರ್ತಾಳೆ. ಡೇನಿಯಲ್ ಜಾಕ್ನ ಹೆಂಡತಿಯಾಗಿರ್ತಾಳೆ. ಇದಾದ ನಂತರ ಅವರು ಶಿಪ್ಗೆ ಆಗಿದ್ದ ಡ್ಯಾಮೇಜ್ ಅನ್ನು ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಹೋಗ್ತಾ ಇರುವಾಗ ಮಧ್ಯದಲ್ಲಿ ಅವರಿಗೆ ಒಂದು ಹತ್ತಿರದಲ್ಲಿರುವ ಗ್ರಹದಿಂದ ಸಿಗ್ನಲ್ಗಳು ಬರುತ್ತೆ. ಅದರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಆ ಗ್ರಹದಲ್ಲಿ ಮನುಷ್ಯರಿಗೆ ವಾಸಿಸುವಂಥ ವಾತಾವರಣ ಇದೆ. ಹೋಗಬೇಕಾಗಿದ್ದ ಒರೆಗಾ ಅನ್ನುವ ಗ್ರಹಕ್ಕೆ ಹೋಗಲು 7 ವರ್ಷ ಬೇಕಿತ್ತು. ಆದರೆ ಹತ್ತಿರದಲ್ಲೇ ಇದ್ದ ಹೊಸ ಗ್ರಹಕ್ಕೆ ಹೋಗಲು ಕೆಲವೇ ಸಮಯ ಸಾಕಿತ್ತು. ಇದೇ ಕಾರಣಕ್ಕೆ ಶಿಪ್ನ ಹೊಸ ಕ್ಯಾಪ್ಟನ್ ಒರೆಗಾ ಬದಲಿಗೆ ಹೊಸ ಗ್ರಹಕ್ಕೆ ಹೋಗುವ ತೀರ್ಮಾನ ಮಾಡ್ತಾನೆ. ಆದರೆ ಇದಕ್ಕೆ ಡೇನಿಯಲ್ ವಿರೋಧ ಮಾಡ್ತಾಳೆ. ಆದರೆ ಕ್ಯಾಪ್ಟನ್ ಡೇನಿಯಲ್ ಮಾತನ್ನು ನೆಗ್ಲೆಕ್ಟ್ ಮಾಡಿ ಆ ಗ್ರಹಕ್ಕೆ ಹೋಗುವ ತೀರ್ಮಾನ ಮಾಡ್ತಾನೆ. ಇದಾದ ನಂತರ ಅವರು ಒಂದು ಫ್ಲೈಯಿಂಗ್ ಆಬ್ಜೆಕ್ಟ್ ಅಲ್ಲಿ ಕುಳಿತುಕೊಂಡು ಆ ಹೊಸ ಗ್ರಹಕ್ಕೆ ಹೋಗಿ ಇಳಿತಾರೆ. ಆ ಟೀಮ್ನಲ್ಲಿ ಕ್ಯಾಪ್ಟನ್ನೊಂದಿಗೆ ಡೇನಿಯಲ್ ಮತ್ತು ವಾಲ್ಟರ್ ಕೂಡ ಬಂದಿರ್ತಾರೆ. ಬಂದಿದ್ದ ಫ್ಲೈಯಿಂಗ್ ಆಬ್ಜೆಕ್ಟ್ ನಲ್ಲಿ ಒಬ್ಬಳು ಉಳ್ಕೊಳ್ತಾಳೆ. ಮತ್ತುಳಿದ ಎಲ್ಲರೂ ಅಲ್ಲಿಂದ ಸಿಗ್ನಲ್ ಬಂದ ಜಾಗದ ಕಡೆ ಹೊರಡ್ತಾರೆ. ಮಧ್ಯದಲ್ಲಿ ಇಬ್ಬರು ಅಲ್ಲಿನ ಮಣ್ಣಿನ ಸ್ಯಾಂಪಲ್ ತಗೊಳ್ಳಲು ನಿಲ್ತಾರೆ. ಇನ್ನುಳಿದ ಎಲ್ಲರೂ ಮುಂದಕ್ಕೆ ಹೋಗ್ತಾರೆ. ಮಣ್ಣಿನ ಸ್ಯಾಂಪಲ್ ತಗೊಳ್ಳಲು ನಿಂತಿದ್ದ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿದ್ದ ಮೊಟ್ಟೆ ರೀತಿಯ ವಸ್ತುವಿನ ಮೇಲೆ ಕಾಲಾಗ್ತಾನೆ. ಇದರಿಂದ ಒಂದು ಸೂಕ್ಷ್ಮ ಜೀವಿಯ ರೀತಿಯದ್ದು ಆ ವ್ಯಕ್ತಿಯ ಕಿವಿ ಒಳಗೆ ಹೋಗುತ್ತೆ. ಇತ್ತ ಮುಂದಕ್ಕೆ ಹೋಗ್ತಿದ್ದ ಟೀಮ್ಗೆ ಒಂದು ದೊಡ್ಡ ಹಳೆಯ ಸ್ಪೇಸ್ ಶಿಪ್ ಸಿಗುತ್ತೆ. ಆ ಶಿಪ್ ಒಳಗಡೆ ಏನಾದರೂ ಇದೆಯಾ ಅಂತ ರಿಸರ್ಚ್ ಮಾಡ್ತಾ ಇರುವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಮತ್ತೆ ಮೊಟ್ಟೆ ರೀತಿಯ ವಸ್ತುವನ್ನು ಮುಟ್ತಾನೆ. ಆಗ ಅದರಿಂದ ಬಂದ ಸೂಕ್ಷ್ಮ ಜೀವಿ ಅವನ ದೇಹದೊಳಗೆ ಸೇರಿಕೊಳ್ಳುತ್ತೆ. ಅವರೆಲ್ಲ ಸೇರಿಕೊಂಡು ಆ ಶಿಪ್ ಅನ್ನು ಫುಲ್ ರಿಸರ್ಚ್ ಮಾಡ್ತಾ ಇರ್ತಾರೆ. ಇತ್ತ ಮಣ್ಣಿನ ಸ್ಯಾಂಪಲ್ ತಗೊಳ್ಳಲು ನಿಂತಿದ್ದ ಇಬ್ಬರಲ್ಲಿ ಸೂಕ್ಷ್ಮಜೀವಿ ದೇಹದೊಳಗೆ ಸೇರಿಕೊಂಡಿದ್ದ ವ್ಯಕ್ತಿಯ ಆರೋಗ್ಯ ಕೆಡಲು ಶುರುವಾಗುತ್ತೆ. ತಕ್ಷಣ ಅವರಿಬ್ಬರು ತಮ್ಮ ಟೀಮ್ ಮೆಂಬರ್ಗಳಿಗೆ ತಿಳಿಸಿ ಬಂದಿದ್ದ ಫ್ಲೈಯಿಂಗ್ ಆಬ್ಜೆಕ್ಟ್ನ ಕಡೆ ಹೊರಡ್ತಾರೆ. ಅಲ್ಲಿಗೆ ಹೋಗುವಷ್ಟರಲ್ಲಿ ಅವನ ಕಂಡೀಷನ್ ಸೀರಿಯಸ್ ಆಗಿರುತ್ತೆ. ತಕ್ಷಣ ಫ್ಲೈಯಿಂಗ್ ಆಬ್ಜೆಕ್ಟ್ ಅಲ್ಲಿ ಇದ್ದವಳು ಟ್ರೀಟ್ಮೆಂಟ್ ಕೊಡಲು ಅವನನ್ನು ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋಗ್ತಿದ್ದಾಗೆ ಅವನ ಬೆನ್ನಲ್ಲಿ ರಕ್ತ ಚಿಮ್ಮಲು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿ ಹೆದರಿದ ಅವಳು ತಕ್ಷಣ ಆ ರೂಮನ್ನು ಬಾಗಿಲ ಹಾಕಿ ಇಬ್ಬರನ್ನು ಒಳಗೆ ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನುಳಿದ ಟೀಮ್ ಮೆಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ತಕ್ಷಣ ಬರುವಂತೆ ಹೇಳ್ತಾಳೆ. ಇತ್ತ ರೂಮ್ನ ಒಳಗಡೆ ಇನ್ಫೆಕ್ಷನ್ ಆದವನೊಂದಿಗೆ ಇದ್ದವಳು ಡೋರ್ ಓಪನ್ ಮಾಡುವಂತೆ ಹೇಳ್ತಾಳೆ. ಆದರೆ ಹೊರಗಿದ್ದವಳು ಇನ್ಫೆಕ್ಷನ್ ಹರಡಬಹುದು ಅನ್ನುವ ಕಾರಣಕ್ಕೋಸ್ಕರ ಡೋರ್ ಓಪನ್ ಮಾಡಲ್ಲ. ಹೊರಗಿದ್ದ ಇನ್ಫೆಕ್ಷನ್ ಆಗಿದ್ದ ವ್ಯಕ್ತಿಯ ಬಾಡಿಯಿಂದ ಒಂದು ವಿಚಿತ್ರ ಜೀವಿ ಹೊರಗೆ ಬರುತ್ತೆ. ಇದರಿಂದ ಆ ವ್ಯಕ್ತಿ ಭಯಾನಕವಾಗಿ ಸಾವಿಗೀಡಾಗ್ತಾನೆ. ಹಾಗೆ ಅವನ ಬಾಡಿಯಿಂದ ಹೊರಗೆ ಬಂದಿದ್ದ ಜೀವಿ ಒಳಗಿದ್ದ ಹುಡುಗಿಯನ್ನು ಸಾಯಿಸುತ್ತೆ. ಇದಾದ ನಂತರ ಹೊರಗೆ ಬಂದ ಆ ಜೀವಿ ಹೊರಗಿದ್ದವಳನ್ನು ಸಾಯಿಸಲು ಬರುತ್ತೆ. ಆಗ ಅವಳು ತನ್ನ ಹತ್ತಿರ ಇದ್ದ ಗನ್ನಿಂದ ಶೂಟ್ ಮಾಡ್ತಾಳೆ. ಆಗ ಒಂದು ಬುಲೆಟ್ ಅಲ್ಲಿದ್ದ ಎಕ್ಸ್ಪ್ಲೋಸಿವ್ಗೆ ತಾಗಿ ಇಡೀ ಫ್ಲೈಯಿಂಗ್ ಆಬ್ಜೆಕ್ಟ್ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಫ್ಲೈಯಿಂಗ್ ಆಬ್ಜೆಕ್ಟ್ ನಲ್ಲಿದ್ದ 3 ಸಾವಿಗೀಡಾಗ್ತಾರೆ. ಇತ್ತ ಏಲಿಯನ್ ಶಿಪ್ ಹತ್ತಿರ ಹೋದವರಲ್ಲಿ ಒಬ್ಬನಿಗೂ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಅವನ ದೇಹದಿಂದ ಕೂಡ ಒಂದು ವಿಚಿತ್ರ ಜೀವಿಯೊಂದು ಹೊರಗೆ ಬಂದು ಸಾವಿಗೀಡಾಗ್ತಾನೆ. ಆ ಜೀವಿ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತೆ. ಅದೇ ಸಮಯದಲ್ಲಿ ರಾತ್ರಿ ಕೂಡ ಆಗಿರುತ್ತೆ. ಬಂದಿದ್ದ ಫ್ಲೈಯಿಂಗ್ ಆಬ್ಜೆಕ್ಟ್ ಬ್ಲಾಸ್ಟ್ ಆಗಿದ್ದರಿಂದ ಮೇನ್ ಶಿಪ್ ಅನ್ನು ಕಾಂಟ್ಯಾಕ್ಟ್ ಮಾಡಲು ಟ್ರೈ ಮಾಡ್ತಾರೆ. ಅದೇ ಟೈಮಲ್ಲಿ ಆ ವಿಚಿತ್ರ ಜೀವಿ ಡೇನಿಯಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದನ್ನು ತಡೆಯಲು ವಾಲ್ಟರ್ ಹೋಗ್ತಾನೆ. ಇದರಿಂದ ವಾಲ್ಟರ್ನ ಒಂದು ಕೈ ಕಟ್ಟಾಗುತ್ತೆ. ಅಲ್ಲಿದ್ದ ಜನರನ್ನು ಆ ಜೀವಿ ಸಾಯಿಸ್ತಾ ಇರುತ್ತೆ. ಆಗ ಅಲ್ಲಿಗೆ ಬಂದ ಒಬ್ಬ ಅನಾಮಿಕ ವ್ಯಕ್ತಿ ಫ್ಲೇರ್ ಅನ್ನು ಹಾರಿಸ್ತಾನೆ. ಆಗ ಆ ಜೀವಿ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತೆ. ಅವನು ಎಲ್ಲರಿಗೂ ನನ್ನೊಂದಿಗೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಮಧ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಣದ ರಾಶಿಗಳಿರುತ್ತೆ. ಅದನ್ನು ದಾಟಿ ಎಲ್ಲರನ್ನೂ ಅವನು ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದ ನಂತರ ಅವನು ಹೇಳ್ತಾನೆ, ನನ್ನ ಹೆಸರು ಡೇವಿಡ್ ಅಂತ.
ಮೂವಿಯ ಆರಂಭದಲ್ಲಿ ತೋರಿಸಿದ ರೋಬೋಟ್ ಇದೇ ಡೇವಿಡ್. ನೋಡಲಿಕ್ಕೆ ಸೇಮ್ ವಾಲ್ಟರ್ ರೀತಿಯೇ ಇದ್ದ. ಅವನು ಹೇಳ್ತಾನೆ, ನಾನು ಬಂದಿದ್ದ ಶಿಪ್ನಲ್ಲಿ ಒಂದು ಕೀಟಾಣು ಇತ್ತು. ನಾವಿದ್ದ ಶಿಪ್ ಕ್ರಾಶ್ ಆದ್ದರಿಂದ ಆ ಕೀಟಾಣು ಇಲ್ಲೆಲ್ಲ ಹರಡಿಕೊಂಡಿತ್ತು. ಶಿಪ್ನಲ್ಲಿದ್ದ ಎಲ್ಲವೂ ಸಾವಿಗಡೆ ಆಗಿ ನಾನೊಬ್ಬನೇ ಬದುಕಿದ್ದೀನಿ ಅಂತ ಹೇಳ್ತಾನೆ. ಇದಾದ ನಂತರ ಡೇವಿಡ್ ವಾಲ್ಟರ್ನನ್ನು ದೊಡ್ಡ ಪ್ರಮಾಣದಲ್ಲಿ ಹೆಣಗಳ ರಾಶಿ ಇದ್ದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋಗ್ತಾ ಇದ್ದಾಗೆ ಡೇವಿಡ್ನ ಫ್ಲಾಶ್ ಬ್ಯಾಕ್ ಬರುತ್ತೆ. ಅದರಲ್ಲಿ ಡೇವಿಡ್ ಒಂದು ಶಿಪ್ನಲ್ಲಿ ಅಲ್ಲಿಗೆ ಬರ್ತಾನೆ. ಅಲ್ಲಿ ಆ ಒಂದು ಪ್ಲಾನೆಟ್ನ ಜನರು ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ಬರ್ತಿದ್ದ ಹಾಗೆ ಆ ಡೇವಿಡ್ ಅಲ್ಲಿದ್ದ ಮಾರಕ ಕೀಟಾಣುಗಳನ್ನು ಹೊರಗೆ ಬಿಡ್ತಾನೆ. ಇದರಿಂದ ಅಲ್ಲಿದ್ದ ಎಲ್ಲಾ ಜನರು ಸಾಯ್ತಾರೆ. ಇದೇ ಕಾರಣಕ್ಕೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಣಗಳ ರಾಶಿ ಇತ್ತು. ಇತ್ತ ಅಲ್ಲಿದ್ದವರು ತಮ್ಮ ಮೇನ್ ಸ್ಪೇಸ್ ಶಿಪ್ ಅನ್ನು ಕಾಂಟ್ಯಾಕ್ಟ್ ಮಾಡಲು ಯಶಸ್ವಿ ಆಗ್ತಾರೆ. ತಕ್ಷಣ ಅವರು ಹೆಲ್ಪ್ಗೆ ಬರುವಂತೆ ಹೇಳ್ತಾರೆ. ಅದೇ ಸಮಯದಲ್ಲಿ ಅಲ್ಲಿಗೆ ಮತ್ತೆ ಬಂದ ಆ ವಿಚಿತ್ರ ಜೀವಿ ಅಲ್ಲಿದ್ದ ಒಬ್ಬರನ್ನು ಸಾಯಿಸುತ್ತೆ. ಆಗ ಅಲ್ಲಿಗೆ ಬಂದ ಡೇವಿಡ್ ಆ ಜೀವಿಯೊಂದಿಗೆ ಐ ಕಾಂಟ್ಯಾಕ್ಟ್ ಮಾಡಲು ಟ್ರೈ ಮಾಡ್ತಾನೆ. ಆದರೆ ಅದೇ ಟೈಮಲ್ಲಿ ಅಲ್ಲಿಗೆ ಬಂದ ಆ ಟೀಮ್ನ ಕ್ಯಾಪ್ಟನ್ ಆ ಜೀವಿಯನ್ನು ಸಾಯಿಸ್ತಾನೆ. ಇದರಿಂದ ಡೇವಿಡ್ಗೆ ತುಂಬಾ ಕೋಪ ಬರುತ್ತೆ. ಇದನ್ನೆಲ್ಲ ನೋಡಿ ಕ್ಯಾಪ್ಟನ್ಗೆ ಅನುಮಾನ ಬರುತ್ತೆ. ಅವನು ಸೀದಾ ಡೇವಿಡ್ ಮೇಲೆ ಗನ್ ಪಾಯಿಂಟ್ ಇಟ್ಟು ಇಲ್ಲೇನಾಗ್ತಾ ಇದೆ ಅಂತ ಕೇಳ್ತಾನೆ. ಆಗ ಡೇವಿಡ್ ತನ್ನ ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿದ್ದ ಆ ವಿಚಿತ್ರ ಜೀವಿಯ ಬ್ಲ್ಯಾಕ್ ಲಿಕ್ವಿಡ್ ಅನ್ನು ತೋರಿಸ್ತಾನೆ. ಇದೇ ಲಿಕ್ವಿಡ್ ಇಂದ ಒಂದು ಜೀವಿಯನ್ನು ಸೃಷ್ಟಿ ಮಾಡಬಹುದು. ಆದರೆ ಅದಕ್ಕೆ ಒಂದು ಜೀವಿಯ ದೇಹ ಬೇಕು. ಆದರೆ ಅವುಗಳನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆದರೆ ನಾನು ರಿಸರ್ಚ್ ಮಾಡಿ ಒಂದು ಹೊಸ ಬ್ರೀಡ್ ಅನ್ನು ರೆಡಿ ಮಾಡಿದ್ದೀನಿ ಅಂತ ಹೇಳಿ ಇನ್ನೊಂದು ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅದನ್ನು ನಾನೇ ಕಂಟ್ರೋಲ್ ಮಾಡಬಹುದು, ಆದರೆ ಅದಕ್ಕೆ ತಾಯಿಯ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಅಂದರೆ ಅದಕ್ಕೆ ಒಂದು ಮನುಷ್ಯ ದೇಹದ ಅಗತ್ಯವಿತ್ತು. ಡೇವಿಡ್ ಕ್ಯಾಪ್ಟನ್ ಅನ್ನೇ ತನ್ನ ಟೆಸ್ಟ್ಗೆ ಯೂಸ್ ಮಾಡಿಕೊಳ್ಳಲು ಅಲ್ಲಿಗೆ ಕರೆಸಿಕೊಂಡಿದ್ದ. ಇದೆಲ್ಲ ಗೊತ್ತಿಲ್ಲದೆ ಕ್ಯಾಪ್ಟನ್ ಅಲ್ಲಿದ್ದ ಒಂದು ಮೊಟ್ಟೆ ರೀತಿಯ ಜೀವಿ ಹತ್ತಿರ ಹೋಗ್ತಾನೆ. ಕ್ಯಾಪ್ಟನ್ ಹತ್ತಿರ ಬರ್ತಿದ್ದ ಹಾಗೆ ಅದರಿಂದ ಒಂದು ಜೀವಿ ಸೀದಾ ಕ್ಯಾಪ್ಟನ್ ಮುಖಕ್ಕೆ ಬಂದು ಅಂಟಿಕೊಳ್ಳುತ್ತೆ. ಸ್ವಲ್ಪ ಹೊತ್ತಲ್ಲೇ ಒಂದು ಹೊಸ ಜೀವಿ ಅವನ ದೇಹದಿಂದ ಹೊರಗೆ ಬರುತ್ತೆ. ಇತ್ತ ವಾಲ್ಟರ್ಗೆ ಡಾಕ್ಟರ್ ಶಾನ್ ಅನ್ನು ಡೇವಿಡ್ ತನ್ನ ಎಕ್ಸ್ಪೆರಿಮೆಂಟಿಗೆ ಬಳಸಿಕೊಂಡಿರುವುದು ಗೊತ್ತಾಗುತ್ತೆ. ಆಗ ಅಲ್ಲಿಗೆ ಡೇವಿಡ್ ಬರ್ತಾನೆ. ವಾಲ್ಟರ್ ಈ ರೀತಿ ಮಾಡುವುದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಆದರೆ ಮನುಷ್ಯರ ಬಗ್ಗೆಯೇ ದ್ವೇಷ ಇಟ್ಟುಕೊಂಡಿದ್ದ ಡೇವಿಡ್ ಇದನ್ನೆಲ್ಲ ಕೇಳಲ್ಲ. ಅವನು ಮೋಸದಿಂದ ವಾಲ್ಟರ್ನನ್ನು ಆಫ್ ಮಾಡ್ತಾನೆ. ಇದೇ ಟೈಮಲ್ಲಿ ಡೇನಿಯಲ್ಗೆ ಕೂಡ ಡೇವಿಡ್ನ ಅಸಲಿ ರೂಪ ಗೊತ್ತಾಗುತ್ತೆ. ತಕ್ಷಣ ಅವಳು ಅಲ್ಲಿಂದ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಅದೇ ಟೈಮಲ್ಲಿ ಕ್ಯಾಪ್ಟನ್ ಅನ್ನು ಹುಡುಕಲು ಹೋಗಿದ್ದ ಇಬ್ಬರ ಮೇಲೆ ಹೊಸದಾಗಿ ಹುಟ್ಟಿಕೊಂಡಿದ್ದ ಜೀವಿ ಅಟ್ಯಾಕ್ ಮಾಡುತ್ತೆ. ಇದರಲ್ಲಿ ಒಬ್ಬ ಸಾವಿಗೀಡಾಗ್ತಾನೆ, ಇನ್ನೊಬ್ಬ ತಪ್ಪಿಸಿಕೊಳ್ತಾನೆ. ಇತ್ತ ಡೇನಿಯಲ್ ಇರುವಲ್ಲಿಗೆ ಬಂದ ಡೇವಿಡ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಅಲ್ಲಿಗೆ ಬಂದ ವಾಲ್ಟರ್ ಡೇವಿಡ್ ಮೇಲೆ ಅಟ್ಯಾಕ್ ಮಾಡಿ ಡೇನಿಯಲ್ ಅನ್ನು ಬಚಾವ್ ಮಾಡ್ತಾನೆ. ಹಾಗೆ ತಕ್ಷಣ ಅಲ್ಲಿಂದ ಹೋಗಲು ಹೇಳ್ತಾನೆ. ಡೇವಿಡ್ ಮತ್ತು ವಾಲ್ಟರ್ ಇಬ್ಬರು ಹೊಡೆದಾಡಿಕೊಳ್ತಾರೆ. ಏಲಿಯನ್ ಜೀವಿ ದಾಳಿಯಿಂದ ಬಚಾವಾಗಿ ಬಂದಿದ್ದವನು ಡೇನಿಯಲ್ ಹತ್ತಿರ ಬಂದು ವಿಷಯ ತಿಳಿಸ್ತಾನೆ. ಇಬ್ಬರು ತಕ್ಷಣ ಹೊರಗೆ ಬರ್ತಾರೆ. ಆಗ ಅಲ್ಲಿಗೆ ಸ್ಪೇಸ್ ಶಿಪ್ ಇಂದ ಕಳಿಸಿದ್ದ ಇನ್ನೊಂದು ಫ್ಲೈಯಿಂಗ್ ಆಬ್ಜೆಕ್ಟ್ ಬರುತ್ತೆ. ತಕ್ಷಣ ಇಬ್ಬರು ಫ್ಲೈಯಿಂಗ್ ಆಬ್ಜೆಕ್ಟ್ ನ ಕಡೆ ಓಡ್ತಾರೆ. ಆಗ ಅಲ್ಲಿಗೆ ವಾಲ್ಟರ್ ಕೂಡ ಬರ್ತಾನೆ. ಮೂವರು ಹತ್ತಿಕೊಳ್ತಾರೆ. ಡೇನಿಯಲ್ ವಾಲ್ಟರ್ನ ಹತ್ತಿರ ಡೇವಿಡ್ ಏನಾದ ಅಂತ ಕೇಳ್ತಾರೆ. ವಾಲ್ಟರ್ ಹೇಳ್ತಾನೆ, ಡೇವಿಡ್ ಇಸ್ ನೋ ಮೋರ್ ಅಂತ ಹೇಳ್ತಾನೆ. ಇನ್ನಿನ್ನು ಫ್ಲೈಯಿಂಗ್ ಆಬ್ಜೆಕ್ಟ್ ಅನ್ನು ಮೇಲೆ ತಗೊಂಡು ಹೋಗಬೇಕನ್ನುವಷ್ಟರಲ್ಲಿ ಡೇವಿಡ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ದ ಏಲಿಯನ್ ಜೀವಿ ಫ್ಲೈಯಿಂಗ್ ಆಬ್ಜೆಕ್ಟ್ ಅನ್ನು ಹತ್ತಿಕೊಳ್ಳುತ್ತೆ. ಡೇನಿಯಲ್ ಪ್ಲಾನ್ ಮಾಡಿ ಅದನ್ನು ಸಾಯಿಸ್ತಾಳೆ. ಇದಾದ ನಂತರ ಮೂವರು ತಮ್ಮ ಮೇನ್ ಶಿಪ್ಗೆ ಹೋಗ್ತಾರೆ. ಮರು ದಿವಸ ಅವರಿದ್ದ ಶಿಪ್ನಲ್ಲಿ ಆ ಏಲಿಯನ್ ಜೀವಿ ಕಾಣಿಸಿಕೊಳ್ಳುತ್ತೆ. ಅವರೊಂದಿಗೆ ಇದ್ದ ಒಬ್ಬನಿಗೆ ಆದ ಇನ್ಫೆಕ್ಷನ್ ಇಂದ ಆ ಜೀವಿ ಹುಟ್ಟಿಕೊಂಡಿತ್ತು. ಅಲ್ಲಿನ ಇಬ್ಬರು ಸಿಬ್ಬಂದಿಯನ್ನು ಕೂಡ ಅದು ಸಾಯಿಸುತ್ತೆ. ಡೇನಿಯಲ್ ಆ ಏಲಿಯನ್ ಜೀವಿಯನ್ನು ತನಗೆ ಬೇಕಾಗುವವರಲ್ಲಿ ಬರುವ ಹಾಗೆ ಮಾಡಿ ಟ್ರ್ಯಾಪ್ ಮಾಡಿ ಸಾಯಿಸ್ತಾಳೆ. ಇದಾದ ನಂತರ ಅವರಿದ್ದ ಸ್ಪೇಸ್ ಶಿಪ್ ಒರೆಗಾ ಪ್ಲಾನೆಟ್ ಕಡೆ ಹೊರಡುತ್ತೆ. ಇದಕ್ಕೆ ಲಾಂಗ್ ಟೈಮ್ ಬೇಕಾಗಿದ್ದರಿಂದ ಡೇನಿಯಲ್ ಸೇರಿದಂತೆ ಎಲ್ಲರೂ ಸ್ಲೀಪಿಂಗ್ ಚೇಂಬರ್ ಒಳಗೆ ಹೋಗ್ತಾರೆ. ಡೇನಿಯಲ್ ಸ್ಲೀಪಿಂಗ್ ಚೇಂಬರ್ ಒಳಗೆ ಹೋಗಿ ಇನ್ನೇನು ಡೀಪ್ ಸ್ಲೀಪ್ಗೆ ಹೋಗಬೇಕು ಅನ್ನೋಷ್ಟರಲ್ಲಿ ತನ್ನೊಂದಿಗೆ ಇರುವುದು ವಾಲ್ಟರ್ ಅಲ್ಲ ಡೇವಿಡ್ ಅಂತ ಗೊತ್ತಾಗುತ್ತೆ. ಆದರೆ ಅಷ್ಟರಲ್ಲಿ ಡೇನಿಯಲ್ ಡೀಪ್ ಸ್ಲೀಪ್ಗೆ ಹೋಗ್ತಾಳೆ. ಡೇವಿಡ್ ತನ್ನ ಹತ್ತಿರ ಇದ್ದ ಏಲಿಯನ್ DNA ಫ್ರೀಜರ್ ಒಳಗೆ ಹಾಕ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.